ಗಂಡಿನ ಕಡಿಯ ಬೀಗರು, ಹೆಣ್ಣಿನ ಕಡಿಯ ಬೀಗರು. ಹೆಣ್ಣಿನ ಕಡಿ ಬೀಗರು ಕಾಣಕತ್ತಾರೆ, ಗಂಡಿನ ಕಡಿ ಬೀಗೆ ಕಾಣಲ್ಲ. ಏನು ಇಲ್ಲಿ ತಾಟಕನ ಎಲ್ಲಿ ಮಾಯಾಗ ನೀನು? ಎಲ್ಲೇನತ್ತಿ ಚಿದಾನಂದ ಧಾರವಾಡ್ರವ್ರು ಹೆಣ್ಣಿನ ಕಡಿಯ ನನ್ನ ಓಡಿ ಹೋಗ್ತಾನೆ ನೋಡಿ ಎಲ್ಲರೇ. ಹೆಣ್ಣಿನ ಕಡಿಯ ಗಂಡಿನ ಕಡಿಯ ಬೀಗರಾಗಿರ್ತಕ್ಕಂಥವರು, ಹೆಣ್ಣಿನ ಕಡಿಯ ಬೀಗರಾಗಿರ್ತಕ್ಕಂಥವರು ಒಬ್ಬರಿಗೊಬ್ಬರು ಬೀಗರನ್ನು ಬರಮಾಡಿಕೊಳ್ಳುವುದಕ್ಕಾಗಿ ದಾರಿಯನ್ನು ಕಾಯ್ತಾ ಇದ್ದಾರೆ. ಮಶಾಳಪುರದ ಭಾವಿ ಮನಿಯ ಶಾಂತಲಿಂಗಪ್ಪನವರ ಅವರು ಬೇಕಾಗಿರ್ತಕ್ಕಂಥವ್ರು ಮಾಶಾಳ ಗ್ರಾಮಕ್ಕೆ. ಒಳ್ಳೆಯ ಮನಿತನ, ಸಂಸ್ಕಾರಿತ ಮನಿತನ, ಪದ್ಧತಿ ಮನಿತನ ನೋಡ್ರಿ. ಋಣಾನುಬಂಧಸ್ಯ ಪತಿಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಏನ್ರಿ ಎಲ್ಲಿದೆ, ಎಲ್ಲಿ ಋಣ ಅದ ನೋಡ್ರಿ. ಅನ್ನದ ಋಣ ಯಾರ್ದು ಇರ್ತದೋ ಅವರೇ ಬರ್ತಾರೆ. ಯಾಕಂತ ಕೇಳಿದರೆ ನಮ್ಮಲ್ಲೊಬ್ಬ ಹುಡುಗಿದ್ದ ಧೋತ್ರಗಾಮದೊಳಗೆ, ನೆನಪಾಗಿದೆ ಹೇಳ್ತೀನಿ ನಿಮಗೆ. ಅಂದ್ರೆ ಋಣಾನುಬಂಧ ಹೆಂಗಿರ್ತದೆ ಅನ್ನೋದು ಹೇಳ್ತೀನಿ ನಿಮಗೆ. ಒಂದು 100 ಹುಡುಗಿಯರನ್ನ ನೋಡಿದ, ಒಂದು 100 ಹುಡುಗಿಯರನ್ನು ಕಾರ್ ತಗೋದು ಹೋಗೋದು. ಬಹುಶಃ 1 ಲಕ್ಷ ಮ್ಯಾಲೆ ಖರ್ಚಾಗಿರ್ಬೇಕು ಅಂದಾಜ್. ಮದುವೆನೇ ಆಗಿ ಹೋಗ್ತಿ ತಂದೆ ಅದ್ರಾಗ. ಏನ್ರಿ ಆಕೆ ಹಾಂಗಳ, ಈಕೆ ಹಿಂಗಳ, ಈಕೆ ಸೊಟ್ಟಳ, ಈಕೆ ದಪ್ಪಳ, ಈಕೆ ಎತ್ತಳ, ಈಕೆ ಗೆಡ್ಡಳ. ಹಿಂಗೆ ಹೇಳಿದ. 100 ಹುಡುಗಿಯರಿ ನೋಡಿದ, ಸಾಕಾಗಿ ಬಿಟ್ರೆ ಜೊತೆ ಹೋಗೋರು ಎಟ್ಟತ್ತು ಹೋಗ್ತಾರ್ರಿ. ಏ ಮಾರಾಯ ನಮ್ಮ ಕೆಲಸ ಓ ಮಾರಾಯ, ಏನು ನಿನ್ನ ಸಂಗಟ್ಟೆ ಬರಾರಿ ಏನು ಮಾಡಾರಿ ಏಸದು ಓ ಮಾರಾಯ. ತಿರುಗಿ 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 ಅವಾಗ ಸುರಬಿಂದೆ ನೋಡಿದೆ ಅಂದ್ರೆ 3 ಮಕ್ಕಳಾತೀವಿ. ಪುಣ್ಯಾತ್ಮ ಸಾಕಪ್ಪೋ ಅಂತ ಎಲ್ಲರೂ ಬಿಟ್ರು. ಕಡೆಗೆ ಬೇಸೊತ್ತು ಸಾಕಾಗಿ ಅವನು ಬಿಟ್ಟ. ಏನ್ರಿ ಎಲ್ಲಿದ ಆಯ್ತ್ರಿ ಅಂತ ಕೇಳಿದ್ರ ಅದೇ ಧೋತ್ರಗಾಮದೊಳಗೆ ಅವ್ರ ಮನೆ ಪಕ್ಕದ್ದೇ ಕಡೆಗೆ ಅವನಿಗೆ ಮದುವೆ ಆಯಿತು. ಮಗಲಾಗೆ ಇಟ್ಕೊಂಡನ 100 ತಿರುಗಾಡ್ಯಾನ ಕಾಕ. ಆಗಲಿಲ್ಲ. ಯಾಕೆ ಹೇಳಿದೆ ಈ ಮಾತ ಅಂತ ಕೇಳಿದ್ರ, ಋಣಾನುಬಂಧಸ್ಯ ಪತಿಪತ್ನಿ ಸುತಾಲಯ. ಎಲ್ಲಿ ಋಣ ಇರ್ತದೋ, ಯಾರ್ದು ಅನ್ನದ ಋಣ ಇರ್ತದೋ ಅವರೇ ಬರ್ತಾರೆ. ನಾವೇನು ತಿಪ್ರಿಲಾಗ ಹೊಡೆದ್ರೂ ಆಗಂಗಿಲ್ಲ, ಛತ್ತಿನ ಮೇಲಿಂದ ಕೆಳಗೆ ಬಿದ್ರೂ ಆಗಂಗಿಲ್ಲ, ತಲೆ ತೆಳಕ್ಕೆ ಮಾಡಿ ಕಾಲು ಮ್ಯಾಲೆ ಮಾಡಿದ್ರೂ ಆಗಲ್ಲ. ಅದು ಶಿವನ ಗಂಟದ, ಬ್ರಹ್ಮನ ಗಂಟದ. ಮೊದಲೇ ಯಾವ ರೀತಿಯಾಗಿ ಈ ಹುಡುಗನಿಗೆ ಈ ಹುಡುಗಿ ಅಂತ ತಿಳ್ಕೊಂಡು ಬರೆದು ಬಿಟ್ಟಿರ್ತಾನೆ, ಈ ಹುಡುಗಿಗೆ ಈ ಹುಡುಗಂತ ತಿಳ್ಕೊಂಡು ಬರೆದು ಬಿಟ್ಟಿರ್ತಾನೆ. ಅದು ಯಕಾಡಿ ಸುತ್ತಾಡಿ ಬಂದರೂ ಕೂಡ ಮತ್ತ ಅಲ್ಲಿಗೆ ಬರ್ತದೆ. ನಿಮಗೆ ಅನುಭವ ಆಗಿರ್ಬೇಕು. ಇಂಥ ಭಾಳ ಆಗ್ತಿರ್ತಾವೆ ಅನುಭವಗಳು ಎಲ್ಲರಿಗೆ. ಏನ್ರಿ ಆ ನಿಟ್ಟಿನೊಳಗೆ ಅರಳಗುಂಡಿಗೆಯಲ್ಲಿ ಮಾಶಾಳೆಯಲ್ಲಿ ನೋಡ್ರಿ, ಮಾಶಾಳಪುರದ ಭಾವಿ ಮನಿಯ ಶಾಂತಲಿಂಗಪ್ಪನವರ ಮಗಳಾಗಿರ್ತಕ್ಕಂಥ ಮಹಾದೇವಿಯನ್ನು ಗುರುತು ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಊರು ಜನ, ಅರಳಗುಂಡಿಗೆಯ ಭಕ್ತ ಜನ ಓಡಾಡ್ತಿದ್ದಾರೆ. ಇನ್ನು ಶರಣಬಸವನ ಮದುವೆ ಆದರೆ ಕೇಳ್ತೀರೇನಾಗಿನ ಮದುವೆ, ಭಾಳ ಅದ್ಭುತದ ಮದುವೆ. ಏನ್ರಿ ಹಾದಿ ಬೀದಿಗೆ ಟೆಂಟನ್ನು ಹಾಕಿ ಅನಂತ ನೀವು ಹಂಗ ವೈಭವ ಮಾಡಿರೋ ತೋರಣಗಳಿಂದಲೇ ಶೃಂಗಾರವನ್ನು ಮಾಡ್ತಾ ಇದ್ದಾರೆ. ಹಾದಿಗೆ ಬೀದಿಗೆ ಹಾಸಿರ್ತಕ್ಕಂಥವರು, ಅಡಿಗೆ ಮಾಡೋರು ಬ್ಯಾರೆ, ಕಾಯಿಪಲ್ಯ ಸೋಸೋರು ಬ್ಯಾರೆ, ಒಳಗೆ ಓಡಾಡ್ತಿರ್ತಕ್ಕಂಥವ್ರು ಬ್ಯಾರೆ. ಈ ನಿಟ್ಟಿನೊಳಗೆ ಒಳ್ಳೆಯ ಸಂಭ್ರಮ. ಆಗಿನ ಮದುವೆಗೂ ಈಗಿನ ಮದುವೆಗೂ ಬಹಳ ವ್ಯತ್ಯಾಸ ಅದ. ಆಗಿನ ಮದುವೆ ಎಷ್ಟು ಚಂದ ಮಾಡ್ತಿದ್ರು, ಎಷ್ಟು ದಿನ ಮಾಡ್ತಿದ್ರು ಅಂತ ಕೇಳಿದ್ರೆ ಹಿರಿಯ ತಾಯಂದಿರಿಗೆ, ಹಿರಿಯ ಮನುಷ್ಯರಿಗೆ ಗೊತ್ತಾಗ್ತದೆ. 8 ದಿನ ಮದುವೆ ಮಾಡ್ತಿದ್ರು. 8 ದಿನ ಬೀಗರಿದ್ದಂಗೆ. ಏನ್ರಿ ಜಾತ್ರೆ ಇದ್ದಂಗೆ, ಹಬ್ಬ ಇದ್ದಂಗೆ 8 ದಿವಸ ಮದುವೆ ಮಾಡ್ತಿದ್ರು. 1 ದಿನ ಅರಿಶಿನ ಹಚ್ಚೋದು, 1 ದಿನ ಒಳಕಲ ಪೂಜೆನಿ, 1 ದಿನ ಲಗ್ನ ತೆಗೆಸೋದು. ಏನ್ರಿ ಎದ್ದ ಬೀಗರ ಮನೆಗೆ ಇದ್ದಂಗೆ ಅಡಿಗೆ ಮಾಡೋರು ಬೇರೆ, ಊಟಕ್ಕೆ ನೀಡೋರು ಬೇರೆ, ಕೊಡೋರು ಬೇರೆ, ತೋಳೋರು ಬೇರೆ. ಎಂಥ ವೈಭವ ರೀ. 8 ದಿನ ಮದುವೆ ಊರೊಳಗೆ ಲೆಕ್ಕ 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 ಅಂತಿತ್ತು. ಈಗೇನದ ರೀ,
ತೋ 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 ಆಗ 8 ದಿವಸ ಮಾಡ್ತಿದ್ರು. ಈಗ 8 ತಾಸಿನಾಗ ಜಳೆ ಅದ ಅಂದೆ ನಿಕ್ಕಿನಿ. ಯಾಕೆ ಭಾಳ ಫಾಸ್ಟ್ ಅದ ಕಾಲ. ಅರ್ಜೆಂಟ್ ಆಗ್ಬೇಕು ಎಲ್ಲರಿಗೆ ಅರ್ಜೆಂಟ್ ಆಗಬೇಕು ಏನ್ರಿ. ಪುರುಸತ್ತಿಗೆ ಇಲ್ಲ, ಯಾರಿಗೆ ಸೌಡಿಲ್ಲದ ಸೌಕಾರ ಎಲ್ಲವರು ಟೈಮ್ ಇಲ್ಲ. ಮಂತ್ರಿ ಗುಡಲ್ರಿ, ಮಂತ್ರಿ ಹೇಳಿಕೊಡಂಗಿಲ್ಲ. ಈ ಪರಿಸ್ಥಿತಿ ಅದು. ಇದು ಕಥೆಯೆಲ್ಲ ಹೇಳ್ತಿರ್ತಕ್ಕಂಥದ್ದು, ನಡೀತಿರ್ತಕ್ಕಂಥ ಫ್ಯಾಕ್ಟ್. ಈಗ ನಡೀತಿರ್ತಕ್ಕಂಥ ಪರಿಸ್ಥಿತಿ ಹೇಳ್ತೀನಿ. ಇಲ್ಲಿ ಆಳಂದ ಚೆಕ್ ಪೋಸ್ಟ್ ಬಳಿ ಆಶೀರ್ವಾದ ಕಲ್ಯಾಣ ಮಂಟಪ ಅದ, ನಿಮ್ಗೆ ಯಾರಿಗೆ ಗೊತ್ತಿದ್ದಿರ್ಬೇಕು ಓಡಾಡೋರಿಗೆ. ಆ ಕಲ್ಯಾಣ ಮಂಟಪ ಹತ್ಯದ ಗೌಡ್ರು ಮದಿ ಇಟ್ಟಾರ. ಕಂಡಬಟ್ಟಿ ಜನ ಕೇಳ್ಯಾರ, ಕಂಡಬಟ್ಟಿ ಜನ ಬಂದದ. ಕಿಕ್ಕಿರಿದ ಜನ ಒಳಗೆ ಒಬ್ರಿಗೊಬ್ರು ಹಿಂಗೆ ಕಾಲ ತುಳಿಯೋದು. ಆ ನಿಟ್ಟಿನೊಳಗೆ ಇನ್ನು ಆಚಾರ್ಯರು ಪಾಪ ಮದುವೆ ಮಾಡಿಸೋರು ಆಚಾರ್ಯರು, ವೈದಿಕ ಮಾಡ್ತಿರ್ತಕ್ಕಂಥ ಆಚಾರ್ಯರು ನಡ್ಬರ್ಕ ತಮ್ಮ ತಗೋ ತಾಳಿ ತಗೋ ಮಂತ್ರನು ಗುಡಲಾಗ್ಯಾರ. ಮಂದಿ ಹೇ ಎಲ್ಲಕತ್ತಾರ. ತಾಳಿ ತಗೋವಂತ ತಾಳಿ ಕೈಯ ಕೊಟ್ಟನ ಪಕ್ಕನೆ ಕರೆಂಟ್ ಹೋಗ್ಯದ್ರಿ. ಹಂಗೆ ಕಟ್ಟಂದ್ರು. ಹಂಗೆ ಕಟ್ಟದವ ಕಾಕ. ಕಟ್ಟೋದಕ್ಕೆ ಕರೆಂಟ್ ಬತ್ತು. ಅವ ಕಟ್ಟಿದ ಯಾರಿಗೆ ಅಂತ ಕೇಳಿದ್ರ ಅಲ್ಲಿ ಬಾಜು ಕೂತ ಹೆಣ್ಮಗಳಿಗೆ ಮದುವೆ ಮಾಡ್ಕೋತಿರ್ತ ಹೆಣ್ಮಗಳಿಗೆ ಕಟ್ಟಬೇಕು. ಗಡಬಡ್ದಾಗ ಅವ್ರು ಅತ್ತಿ ಕಟ್ಟೆನ ಹೋಗಿ ಗದ್ದಲದಾಗ್ರಿ ಕರೆಂಟ್ ಒಂದು ಹೋಗ್ಯದ. ಗದ್ದಲದಾಗ ಏನು ಆಕಿ ಹೆಣ್ಮಗಳು ಇವ ತಾಳಿ ಕಟ್ತಾನಂತ ಆಕಿ ಅವ್ರವು ಬಾಗ್ಯಾಳಿ ಹಿಂಗೆ ಕಟ್ಟಬೇಕಂತೇಳಿ ಹಿಂದೆ ಕಟ್ಟಬೇಕಂತ ಆಕಿ ಬಾಗ್ಯಾಳ ಆಕಿನೇ ಮಾಡಿ ಆಕಿಗೆ ಕಟ್ಟೆನ ಕಾಕ. ಕೆಟ್ಟ ಗದ್ದಲದ ಈಗಿನ ಮದುವೆ ಅರ್ಜೆಂಟ್ ಏನ್ರಿ. ಅದ್ರಾಗ ಯಾವ ತೆಗೆದವನು ಕಾಕ. ಹಿಂದಿನ ಮದುವೆಗಳಿಗೆ ಎಷ್ಟಾಕ ಬೀಗರು ಬರಲ್ರು. ಕೂಡಿಸಿರಿ, ಲೈನ್ ಕೂಡಿಸಿ, ಚಪಗಾಲು ಹೊಡಿಸಿ ಕೂಡಿಸಿ, ಹೋಳಿಗೆ ಮಾವಿನ ರಸ ಏನ್ರಿ, ಹೋಳಿಗೆ ಮಾವಿನ ರಸ, ಅನಂತ ಹಪ್ಪಳ, ಕುರುಡಿಗೆ, ಸಂಡಿಗೆ, ಬಜಿ ಹಿಂಗೆ ಕೂಡಿಸಿ ಲೈನ್ ನೀಡೋರು ಎಷ್ಟು ಜನ. ಎಷ್ಟು ಛಂದಸ್ಸು ಆಗ್ತಿತ್ತು, ಎಷ್ಟು ವೈಭವ, ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ಉಣ್ಣುವಂಥ ಕಾರ್ಯ ಆಗ ಇತ್ತು. ಈಗೇನದ ರೀ, ಯಾವ ತೆಗೆದಲ್ಲಿ ಕಾಕ ಅವನಿಗೆ ಕರೆದು ಪ್ರಶಸ್ತಿ ಕೊಡಬೇಕು. ಟೇಬಲ್ ಊಟತ್ ಮಾಡ್ಯಾನ ಕಾಕ, ಟೇಬಲ್ ಊಟತ್ ಮಾಡ್ಯಾನ. ದೇವ್ ತಿಂದಂಗೆ ರೀ, ದೇವ್ ತಿಂದಂಗೆ ಒಂದ್ರ ಕೈಯೊಂದು ಒಂದು ಕಸ್ಕೊಳ್ಳೋದು ಏನ್ರಿ. ಹಂಗೆ ಕಾಲನ್ನು ಹಾಕ್ಕೊಳ್ಳೋದು, ಹಾಗೆ ಓಡಾಡೋದು. ಅದ್ರ ಮುಸ್ರಿ ಇದಕ್ಕೆ ಮೈಗೆ ಹತ್ತು, ಇದ್ರಿಗೆ ಹಂಗಾಳ ಅದಕ್ಕೆ ಹತ್ತು. ಏನು ಗದ್ಲ. ಯಾರು ಇದ್ರೂ ತಾಟ್ ಹಿಡ್ಕೊಂಡು ಭಿಕ್ಷೆ ಬೇಡೇಬೇಕು. ಸ್ವಾಮಿ ಇರಲಿ, ಶ್ರೀಮಂತ ಇರಲಿ, ಕೋಟ್ಯಾಧೀಶ ಇರಲಿ, ಲಕ್ಷಾಧೀಶ ಇರಲಿ, ಯಾರಕ್ಕಿರಲ್ಲ ಪಾಳಿಗೆ ನಿಂದಿರ್ಬೇಕು ತಾಟ್ ಹಿಡ್ಕೊಂಡು. ಅಕಸ್ಮಾತ್ ಯಾವನಿಗೆ ಅರ್ಜೆಂಟ್ ಅದ ಮುಂದೆ ಬಂದಂದ್ರೆ ಮತ್ತೊಬ್ಬತ್ತಾನೆ ಹಿಂದೆ ಹೋಗಿ ನಡಿ ಪಾಳಿಗೆ ನಡಿ ಮತ್ತೆ ತಾಡ್ಕೊಂಡು ಓಡೋಡೋಡ್ರು ಹೋಗಿ ಹಿಂದೆ ಹೋಗಿ ನಿಂದ್ರದು. ಭಿಕ್ಷಕರು ಮನೆ ಮುಂದೆ ಬಂದು ನಿಂತ ಭಿಕ್ಷಕರು ಇಲ್ಲಪ್ಪ ಇನ್ನ ಮಾಡಿಲ್ಲ ನಾಳೆಗೆ ಬಾ ಅಂದ್ರೆ ಘಸಾನಿ ಹೋಗ್ತಾರ ಅವರು. ಇವ್ರೆಲ್ಲಿಗೆ ಹೋಗ್ಬೇಕು? ಅವ್ರಕಿನ ಕಡಿಗೆ ಮಾಡಿಟ್ಟಾರ ಅಂದು ಇವ್ರಿಗೆ ತಾಟ್ ಹಿಡ್ಕೊಳ್ಳೋದು ನಿಂದ್ರದು ಹಿಂಗೆ ಏನ್ರಿ. ಕಿಲ್ಲಿಗೆ ಬಂದದ ಪರಿಸ್ಥಿತಿ ಈ ಮದುವೆ ಹಿಂಗೆ. ಆದರೆ ಆಗಿನ ಮದುವೆ, ಶರಣಬಸವನ ಮದುವೆ ನೋಡಬೇಕು. ಎಂಥ ವೈಭವ, ಎಂಥ ಸಂಭ್ರಮ, ಎಷ್ಟು ವಿಜೃಂಭಣೆ, ಜಾತ್ರೆ ಇದ್ದಂಗೆ. ಆಗಿನ ಜನನ ಹಾಗಿರ್ತೈತ್ರಿ. ಈಗ ಎಲ್ಲ ಕಚ್ಚಿಬಿಚ್ಚಾಗ್ಯಾವ. ಮುಂದಿನ ಏನೇನು ಬರ್ತದೋ ಗೊತ್ತಿಲ್ಲ. ಯಾರ್ದಾದ್ರೂ ಮನ್ಯಾಗ ಕಾರ್ಯಕ್ರಮ ಅದ ಅಂತ ತಿಳ್ಕೊಂಡಂದ್ರೆ ಊರಾಗಿರ್ತಕ್ಕಂಥವ್ರು ನಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಹೇಳದೆ ಕೇಳದೆ ಬಂದು ಮಾಡುವಂಥ ಭಕ್ತ ಬಳಗ ಆಗ ಇತ್ತು. ಈಗ ಹೇಳಿದ್ರೂ ಬರಲಾಗ್ಯಾರ. ಜಿಲ್ಲೆಗೆ ಬಂದ ಪರಿಸ್ಥಿತಿ. ಮಾಡ್ತಂತವ್ರು ಅವನಿಗೇನೆ ಮನೆಯವ್ರು ಮಾಡ್ತಂತೋ ಹೋಗರ್ತೋ ಏನ ಕರೆಕ್ಟ್ ಊಟಕ್ಕೆ ಹೋಗರ್ತೋ ಅಂತಾರೆ. ಆಗಿನ ವಿಶ್ವಾಸ, ಆಗಿನ ಜನ, ಆಗಿನ ಮನಸ್ಸು ಈಗಿಲ್ಲ. ಎಲ್ಲ ತಪ್ಪ್ಯಾವ. ವಿಶೇಷತಃ ಅರಳಗುಂಡಿಗೆಯ ಒಳಗ ಮನೆಗೆ ಒಬ್ಬರು ಇಬ್ಬರು ಓಡಾಡ್ತಿರ್ತಕ್ಕಂಥವರು ತರಳ ತೋರಣಗಳಿಂದ ಶೃಂಗಾರ ಮಾಡಿದ್ದಾರೆ. ವೈಭವದಿಂದ ಮಶಾಳಪುರದಿಂದ ಬೀಗರ ಆಗಮನ ಆಗಿದೆ. ಬೀಗರು ಬಂದ್ರು ಅಂತ ತಿಳ್ಕೊಂಡು ಡಕ್ಕು ಡೋಲು ವಾದ್ಯದ ವೈಭವ, ವಾದ್ಯದ ಸಂಭ್ರಮ ಬೀಗರನ್ನು ಯಾವ ರೀತಿಗೆ ಬರಮಾಡಿಕೊಳ್ತಾ ಇದ್ದಾರೆ. ಬರಮಾಡಿಕೊಂಡು ಒಬ್ಬರಿಗೊಬ್ಬರು ಬೀಗರು ಅನನ್ಯ ರೀತಿಯಾಗಿರಬೇಕು. ಸಕ್ಕರೆ ರುಚಿ ಹಂಗಿರ್ತದ, ಹಾಗ ಕೊನೆವರೆಗೂ ಬೀಗರು ರುಚಿಯಾಗಿ ಇರಬೇಕು ಅಂತ ತಿಳ್ಕೊಂಡು ಎದುರು ಬೆಟ್ಟಿ ಅಂತ ಕೊಡ್ತಾರೆ ಏನ್ರಿ.
ಬಂದಿರತಕ್ಕಂಥ 5 ಜನ ಗಂಡುಮಕ್ಕಳನ್ನು ಅರಳಗುಂಡಿಗೆಯ 5 ಜನ ಗಂಡುಮಕ್ಕಳು ಬಂದು ಆ ಕುಂಕುಮ ಹಚ್ಚಿ, ಬೀಗ್ರ ನಾವು ನೀವು ಸಿಹಿ ಹಂಗಿರ್ತದೋ ಹಾಗೆ ಕೊನೆವರೆಗೆ ಇರೋಣ ಅಂತ ತಿಳ್ಕೊಂಡು ಒಬ್ಬರು ಬಾಯಿಗೆ ಒಬ್ಬರು ಸಕ್ಕರೆ ಹಾಕ್ತಾರೆ. ಹೆಣ್ಣು ಮಕ್ಕಳಿಗೆ ಕರೀತಾರೆ. 5 ಮಂದಿ ಹೆಣ್ಮಕ್ಕಳು ಅರಳಗುಂಡಿಗೆ ಹೆಣ್ಮಕ್ಳು 5 ಜನ ಬಂದು ಏನ್ರಿ ಒಬ್ರಿಗೊಬ್ಬರು ಕುಂಕುಮ ಹಚ್ಚಿ ಒಬ್ರಿಗೊಬ್ಬರು ಸಕ್ಕರೆಯನ್ನು ಬಾಯಿ ಒಳಗೆ ಹಾಕ್ಕೊಂಡು ಸಿಹಿ ಆಗಿರೋಣ ಬೀಗರು ಅಂತ ತಿಳ್ಕೊಂಡು ಒಬ್ರಿಗೊಬ್ಬರು ಆ ರೀತಿ ಮಾಡುತ್ತಾ ಒಳ್ಳೆಯ ವೈಭವದಿಂದ ಆ ಪರಮ ಪೂಜ್ಯರಾಗಿರ್ತಕ್ಕಂಥ ಮನೆ ಗುರುಗಳಾಗಿರುವಂಥ ಕಲಿಕೇರಿ ಗುರುಗಳ ಅಧ್ಯಕ್ಷತೆಯೊಳಗೆ, ನೇತೃತ್ವದೊಳಗೆ, ಸನ್ನಿಧಾನದೊಳಗೆ ಒಳ್ಳೆಯ ವೈಭವದಿಂದ ಮದುವೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಅರಳಗುಂಡಿಗೆಯ ಗ್ರಾಮ ಉಲ್ಲಾಸದಿಂದ ಓಡಾಡ್ತಾ ಇದೆ. ಅನಂತರು ಎಷ್ಟೋ ಜನರು ಅರಳಗುಂಡಿಗೆ ನೋಡಬೇಕಂತ ತಿಳ್ಕೊಂಡ ಮಾಚಾಳಪುರದ ಬೀಗರ ಜೊತೆ ನಾ ಬರ್ತಾ ನೀ ಬರ್ತಾ, ನಾ ಮುಂದೆ ನೀ ಮುಂದೆ, ಸರಿ ನಡ್ರಿ ಅಂತ ತಿಳ್ಕೊಂಡು ಮಾಚಾಳಪುರದ ಭಕ್ತರನ್ನು ಕೂಡ ಬಹಳಷ್ಟು ಜನರನ್ನು ಬರಮಾಡಿಕೊಂಡಿದ್ದಾರೆ. ಎತ್ತ ವೈಭವದಿಂದ ಮದುವೆಯ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತದೆ. ಆ ಅರಳಗುಂಡಿಗೆ ಒಳಗೆ ಎಷ್ಟು ಚೆನ್ನಾಗಿ ನಡೀತು. ಬೀಗರನ್ನು ಯಾವ ರೀತಿಯಾಗಿ ಸಕ್ಕರೆ ಹಾಕಿಕೊಂಡು ಬರಮಾಡಿಕೊಳ್ತಾ ಇದ್ದಾರೋ, ಎದರ ಭಟ್ಟಿ ಕೊಡ್ತಾರೋ ಅದೇ ಪದ್ಧತಿಗೆ ಅನುಸಾರದಂತೆ ಯತ್ನಾಳ ಗ್ರಾಮದಲ್ಲಿರ್ತಕ್ಕಂಥವರು ಹೆಣ್ಣಿನ ಕಡೆ ಬೀಗರು, ಗಂಡಿನ ಕಡೆಯ ಬೀಗರು ಒಬ್ಬೊಬ್ಬರು 5 ಜನ ಬಂದು ಏನ್ರಿ ಕುಂಕುಮ ಹಚ್ಚಿ ಸಕ್ಕರೆಯನ್ನು ಹಾಕಿ ಒಬ್ಬರಿಗೊಬ್ಬರು ಅಪ್ಪಿಕೊಂಡು, ಬೀಗರೇ ನಾವು ಕೊನೆಯವರೆಗೂ ಸಕ್ಕರೆ ಹಾಗೆ ಸಿಹಿಯಾಗಿರೋಣ, ಕಬ್ಬಿನ ಸಿಹಿಯಾಗಿರೋಣ ಅಂತ ತಿಳ್ಕೊಂಡು ಒಬ್ಬರಿಗೊಬ್ಬರು ಹೇಳಿಕೊಂಡು ಕಡೆಗೆ ಆಗ್ತಿರ್ತಕ್ಕಂಥ ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದ್ದಾರೆ. ಮಾಡಬೇಕು. ಆ ಸಮಯವನ್ನು ಕೊಡ್ತೀನಿ. ತದನಂತರ ವಿಶೇಷತ ಅರಳಗುಂಡಿಗಳ ಅಕ್ಷತ ಹಾಕಿದ ನಂತರ ಮತ್ತೆ ಯಥಾವತ್ತ ನೀವು ಕೂಡ ಅಕ್ಷತೆಯನ್ನು ಹಾಕಿ ಮುಂದೆ ಪುರಾಣಕ್ಕೆ ಹೋಗೋಣ ಅನ್ನೋ ಮಾತನ್ನು ತಿಳಿಸಿ ಆ ಕಾರ್ಯಕ್ರಮವನ್ನು ನಮ್ಮ ಬೀಗರಿಗೆ ಕೊಡ್ತೀವಿ. ಸಮಯ ಬೀಗರು ಬರಬೇಕು. ಸಕ್ಕರೆ ತೋರಿ ಒಂದು ಬಟ್ಟಲ್ದಾಗ ಕುಂಕುಮ ತೋರಿ ಒಂದು ಬಟ್ಟಲದೊಳಗೆ ಸಕ್ಕರೆ ತೋರಿ, ಒಂದು ಬಟ್ಟಲದೊಳಗೆ ಕುಂಕುಮ ತೋರಿ. ಅದು ಹೆಣ್ಮಕ್ಳಿಗೆ ಆಗ್ತದೆ, ಗಂಡ್ಮಕ್ಳಿಗೆ ಆಗ್ತದೆ. ಹಚ್ಚಿರಿ, ಅವ್ರು ನಿಮಗೆ ಕುಂಕುಮ ಹಚ್ತಾರೆ, ನೀವು ಅವ್ರಿಗೆ ಹಚ್ಚಿರಿ, ಅವ್ರು ನಿಮಗೆ ಹಚ್ತಾರೆ. ಕುಂಕುಮ ಹಚ್ಚಿದ ನಂತರ ನೀವು ಸಕ್ಕರೆ ಇವ್ರಿಗೆ ಹಾಕ್ರಿ, ಸಕ್ಕರೆ ನಿಮಗೆ ಹಾಕ್ತಾರೆ. ಅದು ಹುಷಾರು ನೋಡು, ಗಾಡಿಲ್ಲ
5 ಮಂದಿ, ಗಂಡಿನವ್ರ ಕಡೆಯಿಂದ 5 ಮಂದಿ ಹೆಣ್ಮಕ್ಳು. ತಾಳಿಗೆ ಹತ್ತಿರಿ, ಆಮೇಲೆ ಹಣಿಗೆ ಹಚ್ಚುವರಿ. ಅವ್ರಿಗೆ ಇವ್ರು ಹಚ್ಚಿರಿ, ಇವ್ರಿಗೆ ಅವ್ರು ಹಚ್ಚಿರಿ. ಮೊದಲ ತಾಳಿಗೆ ಹಚ್ಕೊಂಡು ಆಮೇಲೆ ಹಣಿಗೆ ಹಚ್ಚುವರಿ. ಗಂಡವರು ಗಂಡವ್ರು ಕೊಡೆ ಹಾರಿಟ್ಟಿವ್ರಿ, ಎಲ್ಲ ಹಾರಿಬಿಡವು. ಆಯರಿಟ್ಟಿರಿ. ಮಾಡಬೇಕಾದ ಸ್ವಲ್ಪ ಭಾಗ್ಯ ಇಲ್ಲ. ಸಕ್ರಿ ಹಾಕ್ಬಿಡಿ ಒಬ್ರಿಗೊಬ್ರು. ಹಾ, ಜರ ಅಪ್ಕೊಂಡು ಹೇಳ್ರಿ ಯಾವ ಸಕ್ರಿ ಹೆಂಗಿರಿ, ಬೇಗ ಬೇಗಿರುತ್ತೆ ಹೇಳಿ ಅನ್ರಿ. ಮತ್ ಬಾಯ ಬಿಡಿಕೆ ಮ್ಯಾಲ ಹಾಕಿರ್ತೀರಿ. ಆಯ್ತ್ರಿ, ತೆಗೀರಿ ಆಮೇಲೆ ಡಾನ್ಸ್ ಬೇಡ. ಜಾನಕಿಗೆ ಜನಕನ ಮಡದಿಗೆ ಪ್ರೇಮತಿಗೆ, ತುಂಬಿರುವ ಜಾನಕಿಗೆ ಜನಕನ ಮಡದಿಗೆ ಪ್ರೇಮತಿಗೆ. ಅರಸಿನ ಹಣ್ಣಗಳು ನಾವು ಬಂದು, ಅರಸಿನ ಹಣ್ಣಗಳು ನಾವು ತಂದು, ಸರಸೇರೆಲ್ಲರೂ ತಾವು ಬಂದು, ಒಡಿಯ ತುಂಬಿರವು ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ. ಉಡಿಯ ತುಂಬಿರವು ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ. ಉಡಿಯ ತುಂಬಿರುವ ಜಾನಕಿಗೆ ಜನಕನ ಮಡದಿಗೆ ಪ್ರೇಮತಿಗೆ. ಉಡಿಯ ತುಂಬಿರುವ ಜಾನಕಿಗೆ ಜನಕನ ಮಡದಿಗೆ ಪ್ರೇಮತಿಗೆ. ಉತ್ತಾದಿ ಹಣಗಳು ನಾವು ತಂದು, ಉತ್ತಾದಿ ಹಣಗಳು ನಾವು ತಂದು, ನೇತ್ರೆರೆಲ್ಲರೂ ತಾವು ಬಂದು, ಉಡಿಯ ತುಂಬಿರವು ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ. ಉಡಿಯ ತುಂಬಿರವು ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ. ಉಡಿಯ ತುಂಬಿರವು ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ. ಉಡಿಯ ತುಂಬಿರುವ ಜಾನಕಿಗೆ ಜನಕನ ಮಡದಿಗೆ ಪ್ರೇಮತಿಗೆ. ತಂಗಿನ ಹಣ್ಣಗಳು ನಾವು ತಂದು, ತಂಗಿರೆಲ್ಲರೂ ತಾವು ಬಂದು, ತಂಗಿನ ಹಣ್ಣಗಳು ನಾವು ತಂದು, ತಂಗಿರೆಲ್ಲ
ತುಂಬಿರವು ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ ಉಡಿಯ ತುಂಬಿರವು ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ ಉಡಿಯ ತುಂಬಿರವ ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ ಉಡಿಯ ತುಂಬಿರವ ಜಾನಕಿಗೆ ಜನಕನ ಮಡದಿಗೆ ಪ್ರೇಮಕಿಗೆ ಬಾಳಿಯ ಪಾಲರ ಬಾಳಿಗೆ ಕುಸ್ಮ ಕಟಿಗ ತಂತ್ರ ಮೇಸಮ ಜೋದಾಗೊಳಾಡನು ಬಾಬಾ ಕಾಂತಾಗುಣವಂತನು ಕೂಡ ಚಂಡಾಗೊಳಾಡುತ್ತ ಪ್ರೀತಿ ತಿನ್ನೋಗಾನು ಬಾಬಾ ಕಾಂತಾಗುಣವಂತನು ಕೂಡ ಚಂಡಾಗೊಳಾಡುತ್ತ ಪ್ರೀತಿ ತಿನ್ನೋಗಾನು ಕಾಂತಾಗುಣವಂತನ ಕೂಡ ಚಂಡಾಗೊಳಾಡುತ್ತ ಪ್ರೀತಿದಿಂದೋಗಾನು ಬಾಬಾ ಕಾಂತ ಗುಣವಂತನ ಕೂಡ ಚಂಡಗೊಳಾಡುತ್ತ ಪ್ರೀತಿದಿಂದೋಗಾನು ಬಾಬಾ ನಿಂಬೆಯ ಹೂವಯನ ನಿಂಬೆಯ ಫಲಯನ ನಿಂಬೆಯ ಹೂವಯನ ನಿಂಬೆಯ ಫಲಯನ ನಿಂಬೆಯ ಕುಸ್ಮ ಕಟಿಗ ತಂತ್ರ ಮೇಸು ಮಾಡಿ ಜೂದಾಗೊಳಾಡನು ಬಾಬಾ ಕಾಂತ ಗುಣವಂತನ ಕೂಡ ಚಂಡಗೊಳಾಡುತ್ತ ಪ್ರೀತಿಲಿಂದೋಗಾನು ಬಾಬಾ ಕಾಂತ ಗುಣವಂತನ ಕೂಡ ಚಂಡಗೊಳಾಡುತ್ತ ಪ್ರೀತಿಲಿಂದೋಗಾನು ಬಾಬಾ ಭಕ್ತರ ಶ್ರೇಯಸ್ಸನ್ನು ಬಯಸಿರ್ತಕ್ಕಂಥ ಪರಮ ಪೂಜ್ಯರ ವೇದಿಕೆಗೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಪರಮ ಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಅನ್ನೋ ಮಾತನ್ನ ತಿಳಿಸಿ ಮಂಗಲಂ ನಮ ಪಾರ್ವತಿ ಶಿವಾರ ಹರ ಮಹಾದೇವ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಆದಿಶಕ್ತಿ ದೇವತಾಯಿ ಮಾತಾ ಕಿ ಸದ್ಗುರು ಮಹಂತ ಮರಿವಳೇಶ್ವರ ಮಹಾರಾಜ್ ಕಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾರಾಜ್ ಕಿ सकल साधु संत महाराज की मंगलम जय नम पार्वती शिवार हर महादेव ಜೋರಾದ ಚಪ್ಪಾಳೆ ಬರಲಿ. ಜೋರಾದ ಚಪ್ಪಾಳೆ ಮೂಲಕ ಪರಮ ಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ಮುಲ್ಲಾ ಸಾಹೇಬ್ ನೋಡ್ರಿ ಎಷ್ಟು ಹುರುಪದಾರೆ, ಎಷ್ಟು ಹುರುಪ, ಎಷ್ಟು ಆನಂದ, ಎಷ್ಟು ಚೈತನ್ಯ ಅದ ಅವರಿಗೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಬಹಳಷ್ಟು ಓಡಾಡ್ತಾ ಇದ್ದಾರೆ. 70 ವಯಸ್ಸಿನವರು 25 ವಯಸ್ಸಿನ ಹುಡುಗರು ಹಾಗೆ ಓಡಾಡ್ತಿರ್ತಕ್ಕಂಥದ್ದನ್ನು ಕಂಡ್ರೆ ಬಹಳ ಆನಂದ ಅನಿಸ್ತದೆ, ಬಹಳ ಸಂತೋಷ ಅನಿಸ್ತದ. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಪುರಾಣದ ಮದುವೆಯ ಕಾರ್ಯಕ್ರಮದಲ್ಲಿ ಅಲ್ಲಿ ಅರಳಗುಂಡಿಗೆ ಒಳಗೆ ಮಣಿಗುರು ಆಗಿರ್ತಕ್ಕಂಥ ಕಲಿಕೇರಿ ಗುರು ಸ್ವಾಮಿಗಳವರ ಏನ್ರಿ ಕಲಿಕೇರಿಯ ಮರುಳರಾಧ್ಯರ ನೇತೃತ್ವದೊಳಗ ಅಧ್ಯಕ್ಷತೆಯೊಳಗ ಆ ಅರಳಗುಂಡಿಗೆ ಮದುವೆ ಕಾರ್ಯಕ್ರಮ ನೆರವೇರಿದ್ರ ಈ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬಳಗದವರು ಪರಮ ಪೂಜ್ಯರನ್ನ ಹೃದಯದಲ್ಲಿಟ್ಟುಕೊಂಡು ಪೂಜೆಗೈತಿರ್ತಕ್ಕಂಥವರು, ನೆತ್ತಿಯ ಮೇಲೆ ಹೊತ್ತುಕೊಂಡು ಮೆರವಣಿಗೆಯನ್ನು ಮಾಡ್ತಿರ್ತಕ್ಕಂಥ ಪರಮ ಪೂಜ್ಯರು, ಎಲ್ಲರ ನಾಲಿಗೆಯ ಮೇಲೆ ನಡೆದಾಡ್ತಿರ್ತಕ್ಕಂಥವರು, ಈ ಭಾಗದ ನಡೆದಾಡುವ ದೇವರಿಂದ ಎನಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳವರ ನೇತೃತ್ವದೊಳಗೆ ಅಧ್ಯಕ್ಷತೆಯೊಳಗೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನ ತಾಯಂದಿರು ಸುರಿ ಸುತ್ತುವಂತ ಕಾರ್ಯಕ್ರಮ ಜನ ಅರ್ಜೆಂಟ್ ಆದಷ್ಟು ಬೇಗನೆ ಮಹಾಮಂತ್ರವನ್ನ ಪಠಣೆ ಮಾಡ್ತಾ ಇದ್ದಾರೆ. ಮಂತ್ರ ಪಠಣದ ನಂತರ ಅಕ್ಷತೆಯನ್ನ ಹಾಕಿ ಯಥಾವತ್ತವಾಗಿ ಎಲ್ಲಿ ಅಕ್ಷತ ನಿಂತು ಹಾಕಿರು ಅಲ್ಲೇ ಕೂತ್ಕೋಬೇಕು ಏನ್ರಿ. ಮುಂದೆ ಪುರಾಣ ಇರ್ತದ, ಪರಮ ಪೂಜ್ಯರ ಆಶೀರ್ವಚನ ಇರ್ತದ. ಆಶೀರ್ವಚನದ ನಂತರ ಮದುವೆಯ ಪ್ರಸಾದ ಇರ್ತದ, ಮದುವೆ ಊಟ. ಜಲ್ದಿ ಜರ ಫಾಸ್ಟ್ ಜರ ದೌಡ ಕಡೆ ಕಡೆ ಹೇಳ್ರಿ, ಕಡೆ ಕುರ್ಚಿನ ಮುಂದೆ ಹಿಂದೆ ಅದೇ ಮಾರಿ ನಿಮ್ಮ ಇಲ್ಲ ಹಂಗೆ ಕೈ ಇಡ್ರಿ. ಅಲ್ಲಿ ಅರಳಗುಂಡಿಗೆ ಒಳಗೆ
ಅನಂತ ಮುತ್ತೈದೆಯರು, ತಾಯಿ ಬಳಗ, ಭಕ್ತ ಬಳಗ, ಮಾಚಾಳದಿಂದ ಬಂದಿರತಕ್ಕಂಥ ಅನಂತ ಬೀಗರು ಬಹಳ ಅತಿ ಉತ್ತಮವಾಗಿ ಅದ್ಭುತವಾಗಿ ನಾ ಹೇಳಿದ್ನಲ್ಲ ಇಲ್ಲಿ ತನಕ ಆಗಿನ ಮದುವೆ ಈಗಿನ ಮದುವೆಗೆ ಏನು ವ್ಯತ್ಯಾಸದ ಎಂಬರ್ತಕ್ಕಂಥದ್ದನ್ನ ಇಲ್ಲಿ ತನಕ ಕೇಳಿದಿರಿ. ಆಗಿನ ಮದುವೆ ಬಹಳ ವೈಭವದ ಮದುವೆ, 8 ದಿವಸದ ಪರ್ಯಂತರವಾಗಿ ಮಾಡ್ತಿರ್ತಕ್ಕಂಥ ಆ ವೈಭವ, ಆ ವಿಜೃಂಭಣೆ, ಆ ಸಂಭ್ರಮ ಎಲ್ಲರೂ ಅನುಭವಿಸ್ತಾ ಇದ್ದರು. ವಿಶೇಷತ ಅದು ಮಹಾಮಹಿಮರಾಗಿರುವಂತಹ ಶರಣಬಸವರ ಮದುವೆ ಕಾರ್ಯಕ್ರಮ ಇಡೀ ಅರಳಗುಂಡಿಗೆಗೆ ಹಬ್ಬದ ಉಪಾದಿಯಲ್ಲಿ, ಜಾತ್ರೆ ಉಪಾದಿಯಲ್ಲಿ ಭಕ್ತ ಒಳಗ ಬಂದು ಅನಂತ ರೀತಿಯಾಗಿ ಮುತ್ತೈದೀರು ಸುರಿಗಿಯನ್ನು ಸುತ್ತಿ ವಿಶೇಷತಃ ಎಣ್ಣಿ ಪದವನ್ನು ಹಾಡುತ್ತಾ ಬಹಳ ಧೈರ್ಯವಾಗಿ ಅಲ್ಲಿ ಯಾವ ರೀತಿಯಾಗಿ ಮಾಡಿದ್ರು ಅದೇ ನಿಟ್ಟಿನೊಳಗೆ ಇಲ್ಲಿ ಎತ್ತಾಳದಲ್ಲಿರ್ತಕ್ಕಂಥ ತಾಯಿ ಬೆಳಗ, ಭಕ್ತ ಬೆಳಗ ನೀವೆಲ್ಲರೂ ಬಹಳ ಭಕ್ತಿಯಿಂದ ಯಾವ ರೀತಿಯಾಗಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಇನ್ನ ಸುರಿಗಿಯನ್ನು ಸುತ್ತಿ ಒಂದೆರಡು ಎಣ್ಣೆ ಪದ ತಾಯಿಂದ್ರೆ ಬಹಳ ಚಂದ ಹಾಡ್ತಾಳ ನಮ್ಮವ. ಇದತ್ತನ ಯಾವ ಪದ ಹಾಡ್ದೇವ ಕುಡಿ ತುಂಬದ ನಮ್ಮವ ಬಹಳ ಚಂದ ಹಾಡ್ತಾಳ ಏನ್ರಿ. ಧ್ವನಿ ನೋಡ್ರಿ ಎಷ್ಟು ಚಂದದ ಒಂದು ಬಹಳ ಮಧುರ ಅದ ಕಂಠ. ಏನ್ಯಾವ ಎಣ್ಣೆ ಪದ ಒಂದೆರಡು ಹಾಡು ಬಿಡಿಯವ. ಯಾರು ಹೇಳ್ತೀರಿ? ಮೈಕ್ ಮುಂದ್ಕೊಡ್ರಿ. ಮೈಕ್ ಚಲೋ ಅಲ್ಲ ಬಿಡ್ರಿ, ಮೈಕ್ ಈಗ ಬಟನ್ ಚಾಲು ಮಾಡಿ ಮುಂತೋರ್ ಮೈಕ್ ಬರೋ. ಮೊದಲ ಶರಣರಿಗೆ ಮದುವೆಣ್ಣೆ ನಮ ಶಿವಗಾನಯ್ಯಣ್ಣೆ, ಮೊದಲ ಶರಣರಿಗೆ ಮದುವೆಣ್ಣೆ ನಮ ಶಿವಗಾನಯ್ಯಣ್ಣೆ, ಹಿರಿಯರಿಗೆ ನಯ್ಯಣ್ಣೆ, ಮೈಕ್ ಮುಂದೆ ಸರ್, ಮೈಕ್ ದೂರ ಮೊದಲ ಶರಣರಿಗೆ ಮದುವೆಣ್ಣೆ ನಮ ಶಿವಗಾನಯ್ಯ, ಮೊದಲ ಶರಣರಿಗೆ ಮದುವೆಣ್ಣೆ ನಮ ಶಿವಗಾನಯ್ಯ, ಮೊದಲ ಶರಣರಿಗೆ ಮದುವೆಣ್ಣೆ ನಮ ಶಿವಗಾನಯ್ಯ, ಮೊದಲ ಶರಣರಿಗೆ ಮದುವೆಣ್ಣೆ ನೋಡಿ ಬಿಸಿಯಾರ ಅರ್ಥಗಿರಿಯಪ್ಪ. ಆಯ್ತು ನೋಡ್ರ ಒಂದು ಕೊಬ್ಬರಿ ಗುಂಡಿನೊಳಗೆ ತಾಳಿ ಇಟ್ಟು ಅಪ್ಪವ್ರ ಕಡೆಯಿಂದ ಹಸ್ತ ಹಚ್ಚಿ ಎಲ್ಲರೂ ಏನು ಆಚಾರ ಕೈಯಾಗ ಕೊಡ್ರಿ, ಆಚಾರ್ಯಗೆ ಕಟ್ತಾರೆ. ಅಕ್ಷತೆ ತಯಾರು ಮಾಡ್ಬೇಕು ನೋಡ್ರಿ ನೀವು ದೇವರು ತಯಾರದವ ಅಕ್ಷತೆ
ಅಕಡೆ ಬಾ. ಬಾಜಿ ಮಾಡತ್ತೇಳ್ರಿ ಬಾಜಿ ಬಾಜಿ ಮಾಡತ್ತೇಳ್ರಿ ಮಾ ಬಾಜಿ ಮಾಡುತ್ತೆ ಬರೋಬರೇ ಸಂಗ್ರೇಶ್ ಪಿ ಹಡಗಲ ಮುರಳಿ ಅವರು ಇದಕ್ಕೆ ಬರಬೇಕು. ಹನುಮಕೊಂಡ ಪಾಟೀಲ್ ಮುರಳಿ ಅವರು ಕೂಡ ಇದಕ್ಕೆ ಬರಬೇಕು. ದಾವತ್ ಆಯ್ಕೊಟ್ಟಾರ ಇಂಜಿನಿಯರ್ ಕಡಕೋಳ್ ಅವರು ಕೂಡ ಇದಕ್ಕೆ ಬರಬೇಕು. ಹನುಮಕೊಂಡ ಮಾಲಿ ಪಾಟೀಲ್ ಕಡಕೋಳ್ ಅವರು ಕೂಡ ಇದಕ್ಕೆ ಬರಬೇಕು. ಮಾತೇಶ್ ಎಚ್ ಮಾಲಿ ಪಾಟೀಲ್ ಕಡಕೋಳ್ ಅವರು ಕೂಡ ಇದಕ್ಕೆ ಬರಬೇಕು. ಮಹೇಶ್ ಮಾಲಿ ಪಾಟೀಲ್ ಅಧ್ಯಕ್ಷರು ನವ ಕರ್ನಾಟಕ ಸೇನೆ ಯಥಾಮಿ ಅವರು ಕೂಡ ಇದಕ್ಕೆ ಬರಬೇಕು. ನಿಜಾಮುದ್ದೀನ್ ಪಾಟೀಲ್ ಹಡತಿ ಬೆಳಕೂರು ಸಕಾಪುರ್ ಅವರು ಕೂಡ ಇದಕ್ಕೆ ಬರಬೇಕು. ಸಣ್ಣಪ್ಪ ಪೂಜಾರಿ ಮುರಳಿ ಸಾಕಿನ್ ನೆಟ್ರಾಮಿ ಅವರು ಕೂಡ ಇದಕ್ಕೆ ಬರಬೇಕು. ಶಿವಪ್ಪ ನಾನಪ್ಪ ಪೂಜಾರಿ ಸಾಕಿನ್ ಗೋಲ್ಗೇರಿ ಅವರು ಕೂಡ ಇದಕ್ಕೆ ಬರಬೇಕು. ವಿಠಲ್ ಕಮಲ್ದಾರ್ ಕಡಕೋಳ್ ಅವರು ಕೂಡ ಇದಕ್ಕೆ ಬರಬೇಕು. ರಮೇಶ್ ಮುತ್ತಪ್ಪ ಅಲ್ಲಿಬಾ ಅವರು ಕೂಡ ಇದಕ್ಕೆ ಬರಬೇಕು. ಭೀಮಣ್ಣ ನಾಗೋಡಿ ಹೆಸರು ಅಧ್ಯಕ್ಷರು ಕಡಕೋಳ್ ಅವರು ಕೂಡ ಇದಕ್ಕೆ ಬರಬೇಕು. ಗುರುಗೌಡ ಕಮಲ್ದಾರ್ ಕಡಕೋಳ್ ಅವರು ಕೂಡ ಇದಕ್ಕೆ ಬರಬೇಕು. ಪ್ರಸನ್ನಗೌಡ ಮಾಲಿ ಪಾಟೀಲ್ ಎಲ್ಲ ಅತಿಥಿಗಳನ್ನ ಚಿದಾನಂದರವರು ವೇದಿಕೆ ಕರ್ಕೊಂಡು ಬರ್ಬೇಕಂತ ಕೊಡ್ತೇವೆ. ಎಲ್ಲ ಅತಿಥಿಗಳನ್ನ ವೇದಿಕೆ ಕರ್ಕೊಂಡು ಬರಬೇಕು. ನಿಜಾಮುದ್ದೀನ್ ಪಾಟೀಲ್ ಅವರು ಕೂಡ ವೇದಿಕೆ ಬರಬೇಕು. ಕಡತ ಮಾಲೀಕರು ನಿಜಾಮುದ್ದೀನ್ ಪ್ರಸನ್ನಗೌಡ ರಾಮನಗೌಡ ಮಾಲಿ ಪಾಟೀಲ್ ಅವರು ಕೂಡ ವೇದಿಕೆ ಬರಬೇಕು. ನೋಡ್ರಿ, ಈ ಪರಮ ಪವಿತ್ರವಾಗಿರುವಂತಹ ಮದುವೆಯ ವೈಭವದ ಕಾರ್ಯಕ್ರಮವನ್ನ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥವ್ರು ಇವತ್ತಿನ ದಿವಸ ಆಗಮಿಸಿದಾರಿ. ನಮ್ಮ ಹೆಸರೇ ಪತ್ರಕರ್ತರು ಮುಡಿವಾಳ್ರಿ
ಮಡಿವಾಳ್ ಯತ್ನಾಳದವ್ರಿ ವಾ 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 ಎಲ್ಲ ಕಲೆಯೊಳಗೆ ಎಲ್ಲ ಡಿಪಾರ್ಟ್ಮೆಂಟ್ದೊಳಗೆ ಯತ್ನಾಳ ಭಕ್ತರಿದ್ದೀರಿ. ಬಹಳ ಸಂತೋಷ ಅದ. ವಿಶೇಷತ ನಮ್ಮ ಅಂಬರೀಷ್ ನೋಡ್ರಿ ಪಾಪ ಎಷ್ಟ ಹೈರಾಣ ಆಗ್ತಾನ. ವಿಶೇಷತ ಎಲ್ಲ ತಾಯಿಂದ್ರ ಹಾಡುವುದನ್ನ ಏನ್ರಿ ಜನ ಎಷ್ಟು ಜನ ಕೊಡ್ತಾರೆ. ಇನ್ನು ಮಾಡಿಕೊಳ್ತಿರ್ತಕ್ಕಂಥ ಮಾತನ್ನ ಪರಮ ಪೂಜ್ಯ ಅಪ್ಪಾಜಿಯವರು ಆಶೀರ್ವಚನದೊಳಗೆ ನೀಡಿದ್ದಾರೆ. ಅವರ ಮಾತು ಹೇಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಶಹೀರಿ ಒಂದು ಮಾತನ್ನು ಹೇಳ್ತಾನೆ. ಉಪ್ಪ ನೀರಿನಲ್ಲಿ ಹುಟ್ಟಿತ್ತು, ಆನೆಕಲ್ಲು ಕೂಡ ನೀರಿನಲ್ಲೇ ಹುಟ್ಟಿತ್ತು. ಉಪ್ಪು ಹುಟ್ಟಿದ್ದು ನೀರಿನಲ್ಲಿ, ಆನೆಕಲ್ಲು ಹುಟ್ಟಿದ್ದು ನೀರಿನಲ್ಲಿ, ಮುತ್ತು ಹುಟ್ಟಿದ್ದು ಕೂಡ ನೀರಿನಲ್ಲಿ. ಆನೆಕಲ್ಲ ಕರಗಿ ನೀರಾಯಿತು, ಉಪ್ಪು ಕರಗಿ ನೀರಾಯಿತು. ಅದೇ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಮುತ್ತು ಕರಗದೆ ಹಂಗ ಶಾಶ್ವತವಾಗಿ ಮುತ್ತು ಉಳಿತು. ಆ ನಿಟ್ಟಿನೊಳಗೆ ಪರಮ ಪೂಜ್ಯ ಅಪ್ಪಾಜಿಯವರ ಮಾತು ಮುತ್ತಿನಂತ ಮಾತು ಬದುಕಿಗೆ ಅಳವಡಿಸಿಕೊಂಡು ಬಿಟ್ಟು ಬದುಕು ಸಾರ್ಥಕವಾಗಿರ್ತಕ್ಕಂಥ ಬದುಕು. ನಾಳಿನ ದಿವಸ ಈ ಮದುವೆ ಕಾರ್ಯಕ್ರಮ ಅಕ್ಷತೆಗೆ ಹಾಕೋದದ, ಪ್ರಸಾದ ಹೊಡೆದದ, ನಡೆಯೋದದ. ನಾಳಿಗೆ ಇದನ್ನೆಲ್ಲ ತಾತ್ಪರ್ಯವನ್ನ ನಾಳಿನ ದಿವಸ ಆ ಮಶಾಳದಿಂದ ಬಂದಿರತಕ್ಕಂಥ ತಾಯಿ ತಂದೆ ಮಗಳಿಗೆ ಏನು ಹೇಳ್ತಾ ಇದ್ದಾರೆ. ಇನ್ನು ಗಂಡನ ಮನೆಗೆ ಬಿಟ್ಟು ಹೋಗಬೇಕಲ್ಲ ಏನ್ರಿ. ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರನ್ನ ಬಿಟ್ಟು ಹೊಸದಾಗಿ ಬಂದಿರತಕ್ಕಂಥ ಮನೆಯನ್ನ ಸೇರಬೇಕು. ಹೊಸದಾಗಿರ್ತಕ್ಕಂಥ ಅತ್ತಿ, ಹೊಸದಾಗಿರ್ತಕ್ಕಂಥ ಮಾವ, ನೆಗಣ್ಣಿ, ನಾದಿನಿ ಇವರೆಲ್ಲರೂ ಇರ್ತಕ್ಕಂಥವರು. ಅಂಥವ್ರ ಬದುಕಿನೊಳಗೆ ನಿನ್ನ ಬದುಕು ಯಾವ ರೀತಿ ಆಗಬೇಕು ಅನ್ನೋದನ್ನ ಆ ತಾಯಿ ತಂದೆ ಹೇಳ್ತಿರ್ತಕ್ಕಂಥ ವಿಚಾರದ. ನಾಳೆ ಇದಕ್ಕಿಂತಲೂ ಹೆಚ್ಚಿನ ಜನರು ಸಣ್ಣವರು ದೊಡ್ಡವರು ಹಿರಿಯರು ಕಿರಿಯರು ಅನುಭಾವಿಕರು ಮೊದಲು ಮಾಡಿಕೊಂಡು ಬಂದು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಪುರಾಣದಲ್ಲಿ ತನುಮನ ಧನದ ಸೇವೆಯನ್ನು ಮಾಡಿ ಪರಮ ಪೂಜ್ಯ ಅಪ್ಪಾಜಿಯವರ ಕೃಪೆಗೂ ಶರಣಬಸವನ ಕೃಪೆಗೂ ಯಾವಮ್ಮ ತಾಯಿ ಕೃಪೆಯನ್ನು ಪಡೆದುಕೊಂಡು ಬದುಕು ಬಂಗಾರ ಮಾಡೋಣ ಅನ್ನೋ ಮಾತನ್ನು ಯಾವ ರೀತಿ ತಿಳಿಸುತ್ತಾ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಮಂತ್ರದ ರೀತಿ ಬಹಳ ಶ್ರೇಷ್ಠ ಅನ್ನೋದನ್ನು ಇರ್ತಿರ್ತಕ್ಕಂಥ ಭಕ್ತ ಬಳಗ ಎಲ್ಲಿ ಆದರೆ ಎದ್ರ ಅದು ಯತ್ನಾಳ ಗ್ರಾಮದಲ್ಲಿ ಅಂತ ತಿಳ್ಕೊಂಡು ಕೈ ಎತ್ತಿ ಹೇಳಿಕ್ಕೆ ಇಷ್ಟ ಆಗ್ತದೆ. ಆ ನಿಟ್ಟಿನೊಳಗೆ ನಾಳಿನ ದಿವಸ ಅವರು ಭಿನ್ನ ಇಟ್ಟುಕೊಂಡಿದ್ದಾರೆ. ಅವರಿಗೂ ಕೂಡ ಈಶ್ವರ ಅಲ್ಲ ಶರಣಬಸವ ಪರಮ ಪೂಜ್ಯರ ಕೃಪಾಶೀರ್ವಾದ ಅವ್ರ ಮನತನಕ್ಕೂ ಸದಾ ಕಾಲ ಇರ್ಲಿ ಅಂತ ತಿಳ್ಕೊಂಡು ಹಾರೈಸಿ ಯಪ್ಪ ಮಂತ್ರನ್ರಿ ಗುರುವೆ ನಾನೀನೆಂಬುದು ಬೀರರು ನರಕದ ಪ್ರಾಪ್ತಿ ಜ್ಞಾನಿಗಳೊಡನಾಡಿರು. ಸ್ವಾನುಭಾವದ ಸುಖ ತನೆ ಕೈ ಸೇರುವುದು, ಸ್ವಾನುಭಾವದ ಸುಖ ತನೆ ಕೈ ಸೇರುವುದು. ಅನುದಿನ ಲಿಂಗಕ್ಕೆ ಮನವೆತ್ತಿ ಬೆಳಗುವೆ. ನಗುಣಂಜ ಗಂಜೋತಿ ನಿರ್ಮಲವಾದ ಮನವೇ ಕರ್ಪೂರದ ರುಚಿ. ಅಷ್ಟಾವರಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭೋ. ಇಟ್ಟನು ಗುರು ಹಸ್ತ ಹುಟ್ಟಿದ ಮಗ ಸಿದ್ಧ, ಇಟ್ಟನು ಗುರು ಹಸ್ತ ಹುಟ್ಟಿದ ಮಗ ಸಿದ್ಧ. ಹೆಸರಿಟ್ಟು ಬೆಳಗಿರೆ ಮಹಂತ ಮಹಾರಾಜಗೆ. ನಂಜ ಗಂಜೋತಿ ನಿರ್ಮಲವಾದ ಮನವೇ ಕರ್ಪೂರದ ರುಚಿ. ನಿರ್ಮಲವಾದ ಮನವೇ ಕರ್ಪೂರದ